ನೋಡಿ, ಆ್ಯಸ್ ಎ ಪ್ರಿನ್ಸಿಪಾಲ್ ಕಾಲೇಜಲ್ಲಿ ಆಗೋ ಇಶ್ಯೂಗಳನ್ನು ಸಾಲ್ವ್ ಮಾಡೋದು ನನ್ನ ಕರ್ತವ್ಯ. ಇಶ್ಯೂ ಸಾಲ್ವ್ ಮಾಡೋದ್ರಲ್ಲೇ ಇಶ್ಯೂ ಆದರೆ ನಾನೇನು ಮಾಡೋಕ್ಕಾಗತ್ತೆ ಸರ್? ನೀವೇ ಒಬ್ರಿಗೊಬ್ರು ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬನ್ನಿ. ಕಂಬ್ಲಿ ಅವರೇ, ನಾನು ಯಾವತ್ತೂ ಇನ್ನೊಬ್ರು ಒಪಿನಿಯನ್ ಕೇಳಿ ನಡ್ಕೊಂಡವನೇ ಅಲ್ಲ. ಬೇರೆಯವ್ರಿಗೆ ನನ್ನ ಮೇಲೆ ಏನು ಅಭಿಪ್ರಾಯ ಇದೆ ಅನ್ನೋದು ನನಗೆ ಬೇಕಾಗೂ ಇಲ್ಲ. ಆದರೆ ನಾನು ಪ್ರೀತಿಸಿರೋ ಹುಡುಗಿ ನೀವೇ ನನ್ನನ್ನು ನಂಬಲಿಲ್ಲ ಅಂದ್ರೆ ನಿಮ್ ಯಾಕೆ ಸ್ಯಾನೆ ಗೌರವ ಮಾಡಿ ಕಂಡಿದ್ದೆ. ಪ್ರಪಂಚದಾಗೆ ಯಾರು ಬೇಕನ್ನ ತೆಪ್ ಮಾಡ್ಬೋದು, ಆದ್ರೆ ನಮ್ ರಿಷಿ ಸರ್ ಯಾವತ್ತೂ ತೆಪ್ ಮಾಡಕ್ಕಿಲ್ಲ ಅಂತ ನಂಬಿದ್ದೆ. ಎಲ್ಲನೂ ಒಂದೇ ಗುಂಡೆಟ್ಟಲ್ಲಿ ಹುಸಿ ಮಾಡ್ಬಿಟ್ರಲ್ಲ ಸರ್. ನಿಮಗೆ ನಾನೀಗ ನಂದೇನು ತಪ್ಪಿಲ್ಲ ಅಂತ ಎಷ್ಟೇ ಹೇಳಿದ್ರು ಅದು ಜಸ್ಟ್ ನಾನು ಡಿಫೆಂಡ್ ಮಾಡ್ಕೊಳ್ಳೋ ಹಾಗೆ ಕಾಣಿಸ್ತೆ ಅಲ್ವಾ ಕಂಬ್ಲಿ ಅವರೇ? ಒಂದ್ಕಿತ ಒಡೆದೋಗಿದ್ ಕನ್ನಡಿ ಮತ್ತಿನ್ಯಾವತ್ತೂ ಒಂದಾಗಕ್ಕಿಲ್ಲ ಸರ್. ನಿಮ್ಯಾಕಿದ್ದಂತ ನಂಬಿಕೆ ಅನ್ನೋ ಕನ್ನಡಿನ ನೀವೇ ಒಡೆದಾಕಿದ್ದೀರಾ. ಒಡೆದೋದಂತ ಕನ್ನಡಿ ಸರಿ ಮಾಡೋಕ್ಕಾಗಲ್ಲ, ಒಪ್ಕೊಂತೀನಿ ಕಂಬ್ಲಿ ಅವರೇ. ಆದ್ರೆ ಒಂದ್ ಕನ್ನಡಿ ಈಗ 1000 ಚೂರಾಯ್ತಲ್ಲ. ಅಂದ್ರೆ ನಮ್ಮಿಬ್ಬರ ರಿಲೇಶನ್ಶಿಪ್ ಇನ್ನೂ 1000 ಪಾಲ್ ಗಟ್ಟಿ ಆಗೋಕೆ ಅವಕಾಶ ಇದೆ ಅಂತ ಆಯ್ತಲ್ಲ. ನಾನು ಯಾವತ್ತೂ ಇಂಥ ಪರಿಸ್ಥಿತಿ ಬರ್ತೈತೆ ಅನ್ಕೊಂಡಿರ್ಲಿಲ್ಲ ಸರ್. ಇಬ್ರು ಎದುರು ಬದ್ರು ಇದ್ರುವೆ ಮುಖ ಕೊಟ್ಟು ಮಾತಾಡಕ್ಕಾಯ್ತಿಲ್ಲ ಅಂದ್ರೆ ಇದ್ರಾಗೆ ಗೊತ್ತಾಗಕ್ಕಿಲ್ವಾ ಇನ್ಮ್ಯಾಕೆ ನಮ್ಮಿಬ್ರು ಬಾಂಧವ್ಯ ಹೆಂಗಿರ್ತೈತೆ ಅಂತವ. ಅವನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡೆ ನನಗೆ ಆಟ ಆಡಿಸ್ತಿದ್ದಾನೆ ಅನಿಸ್ತಿದೆ. ಅಂದ್ರೆ ಅವನು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡು ನಮ್ಮನ್ನ ಗಮನಿಸ್ತಿದ್ದಾನೆ ಅನಿಸ್ತಿದೆ. ಏಯ್, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವನು ಎಲ್ಲೇ ಇದ್ರು ಸರಿ, ಹುಡುಕಿ ಒದ್ದು ಹೇಳ್ಕೊಂಡು ಬನ್ನಿ, ಹೋಗಿ. ನನ್ನ ಕೈಗೆ ಸಿಗೋ ನಿನಗಿದೆ. ಸಿಗ್ತಾನೆ, ಸಿಗದೆ ಎಲ್ಲ ಹೋಗ್ತಾನೆ. ಈ ಕಾಮಿನಿ ಮೇಲೆ ಕಣ್ಣು ಹಾಕೋರ್ನೇ ಸುಮ್ಮನೆ ಬಿಡೋದಿಲ್ಲ. ಅಂಥದ್ರಲ್ಲಿ ನನ್ನ ಸೀಕ್ರೆಟ್ಗಳನ್ನ ತಿಳ್ಕೊಂಡು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನ. ನೋ ಚಾನ್ಸ್. ಅಷ್ಟು ಸಲೀಸಾಗಿ ಈ ಕಾಮಿನಿ ಬಿಡೋದಿಲ್ಲ. ಚಿಟ್ಕೆ ಹೊಡೆಯೋಷ್ಟೊಳಗೆ ನನ್ನ ಕಡೆಯವರು ಅವನ್ನ ಒತ್ತು ಹೇಳ್ಕೊಂಡ್ಬರ್ತಾರೆ. ಸಿಗ್ತಾನೆ. ಆಗಿದೆ ಅವನಿಗೆ ಮುಸ್ಲಮ್ಮನ್ ಪಂಡ್ಗ.
ಋಷಿ ಹೊರಡೋಣ. ಆ ರೆಮ ಸಿಕ್ಕಾಕೊಂಡ ಅವನ್ನ ಇವತ್ತು ಹಿಡಿಲೇಬೇಕು ಅಂತ ಹೋಗಿದ್ರಲ್ಲ, ಎಲ್ಲಿ ಕೂಡ ಹಾಕಿದೀರ ಅವನ್ನ? ಊರ್ ಬಿಡ. ಮಾಮ್, ಅವನ್ನ ನೀವು ಮುಚ್ಚ ಬಾಯಿ. ಏನ್ ನಡೀತು ಅಂತ ಗೊತ್ತಿಲ್ಲ, ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ಬೇಡ ಊರ್ಮಿ. ಮಾಮ್, ಏನ್ ಮಾಮ? ಅನ್ಕೊಂಡಿದ್ದು ಯಾವುದು ಆಗ್ತಾ ಇಲ್ಲ. ಇಲ್ಲಿರ್ಬೇಡ, ಸುಮ್ಮನೆ ಹೋಗು ಅಂದೆ. ಯಾಕೆ ಮಾಮ್? ಏನಾಯ್ತು ಮಾಮ್? ಅವ್ನು ಸಿಕ್ಕೇ ಇಲ್ವಾ ಅಥವಾ ಮತ್ತೆ ತಪ್ಪಿಸ್ಕೊಂಡ್ಬಿಟ್ನಾ? ಏಯ್, ಹೇಳ್ತಾ ಇದ್ದೀನಿ ನಿನಗೆ. ನನಗೆ ಸ್ವಲ್ಪ ಹೊತ್ತು ತೊಂದರೆ ಕೊಡದೆ ಹೊರಗಡೆ ಹೋಗು. ಸಮ್ಮು, ಕಾಲೇಜ್ ಮೊದಲನೇ ದಿನ ನೀನು ಬಂದು ನನ್ನ ಪರಿಚಯ ಮಾಡ್ಕೊಂಡಿದ್ದು ನಂಗೆ ಇನ್ನ ಗೆಪ್ತಿ ಐತೆ. ನಾವೆಲ್ಲ ಹಳ್ಳಿಯವರು. ಒಬ್ರಿಗೆ ನನ್ನ ತೊಂದರೆ ಆದ್ರೆ ಒಬ್ರು ಸಹಾಯಕ್ಕೆ ನಿಲ್ಲು ಮಾತ ಹೇಳಿದ್ದೆ. ಇವತ್ತು ನಾವು ಎಲ್ಲರೂ ನಿನ್ನ ಸಹಾಯಕ್ಕೆ ನಿಂತಿದ್ದೀವಿ ಸಮ್ಮು. ನಿನ್ಗೇನ್ ಬೇಕು ಹೇಳು, ನಾನ್ ತಗೊಂಬಂದ್ ಕೊಡ್ತೀನಿ. ಆದ್ರೆ ನೀನ್ ಮಾತ್ರ ಹಿಂಗಿರ್ಬೇಡ ಕಣ್ಲ. ಕಣ್ಬಿಡು ಸಮ್ಮು. ನೀನ್ ನನ್ ಮಾತು ಕೇಳ್ತಿದ್ಯಾ ಅನ್ನೋದಕ್ಕೆ ಇದೇ ಸಾಕ್ಷಿ ಕಡ್ಲ. ನಂಗೆ ಗೊತ್ತು ನಿನ್ಗೇನು ಆಗಕ್ಕಿಲ್ಲ. ನೀನ್ ಬಿರ್ನೆ ವಾಸಿಯಾಗಿ ಬರ್ತೀಯ. ನೀನೇ ಬಂದು ಹೇಳ್ಬೇಕು ಕಡ್ಲ, ನಾನ್ ಮಾಡ್ತಿರೋದು ಸರಿನಾ ತಪ್ಪ ಅಂತ. ಕಮಲಿ ಅವರೇ, ಯೋಳಿ, ನಾನು ಏನಿಗೆ ಬಂದಿರೋದು ಅಂತ ಯೋಚಿಸ್ತಿರ್ಬೋದು. ನಿಮ್ಮ ವಸ್ತು ಒಂದು ನನ್ನ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಕೊಟ್ಟು ಹೋಗೋಣ ಅಂತ ಬಂದ. ಈ 2019 ಯಾಕೋ ನನಗೆ ಹತ್ರ ಇರೋದನ್ನೆಲ್ಲ ದೂರ ಮಾಡ್ತಿದೆ. For me, this year is all about letting go of things. ತಗೊಳ್ಳಿ.
ಈ ರಿಷಿ ಯಾವಾಗ ಕಾಲ್ ಮಾಡಿದ್ರು ಪಿಕ್ ಮಾಡೋದೇ ಇಲ್ಲ ಅಂತಾನೆ. ರಿಷಿ, ನೀನು ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ಬೋದು, ಬಟ್ ನಾನು ನಿನ್ನ ಬಿಡಲ್ಲ. ಈ ಪಿಂಕಿ ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ? ಹಾಯ್ ಪಿಂಕಿ. ಹಾಯ್. ಏನೇ ಇಷ್ಟೊತ್ತಲ್ಲಿ? ನಾರ್ಮಲ್ ಕಾಲ್ ಟ್ರೈ ಮಾಡಿದೆ ಕಣೆ, ಸಿಗ್ತಿಲ್ಲ. ಐ ವಾಸ್ ಟ್ರೈಂಗ್ ಟು ಕಾಲ್ ರಿಷಿ, ಅವ್ನು ಪಿಕ್ ಮಾಡ್ತಾನೆ ಇಲ್ಲ. ಓ, ನನಗೆ ಯಾಕೆ ಕಾಲ್ ಮಾಡಿದೆ ಗೊತ್ತಾ ಅನಿಕಾ? ಆ ಕಮ್ಲಿ ತಾನಿನ್ನೂ ಪ್ರೆಸಿಡೆಂಟ್ ಪೋಸ್ಟಲ್ಲಿ ಇದ್ದೀನಿ ಅಂತ ಓವರ್ ಆಗಿ ಆಡ್ತಿದ್ದಾಳೆ. ಅವಳಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು. ವೇಟ್, ನಿನ್ ಫೋನ್ ಹತ್ತಿರಿಸು. ಯಾವ ಕಡೆ? ಜಸ್ಟ್ ಡೂ ಇಟ್. What the hell? ಇಷ್ಟೊತ್ತಲ್ಲಿ ಅವಳ ಜೊತೆ ಇಷ್ಟೆಲ್ಲ ಮಾಡಿದ್ರು ಅವನು ಅವಳಿಂದನೇ ಓಡಾಡ್ತಿದ್ದಾನಲ್ಲ. ಅವಳು ನೋಡಿದ್ರೆ ಅವನನ್ನ ಜೈಲಿಗೆ ಕಳ್ಸಕ್ಕೆ ಅಷ್ಟೆಲ್ಲ ಹಾರಾಡ್ತಾ ಇದ್ರು, ಇವನು ಅವಳಿಂದನೇ ಬಿದ್ದಿದ್ದಾನಲ್ಲ. ವಾಟ್? ರಿಷಿ, ನೀ ನನ್ನನ್ನು ತುಂಬಾ ಹರ್ಟ್ ಮಾಡ್ತಿದ್ಯಾ. ಈ ಕೋಪನ್ನೆಲ್ಲ ನಾನು ಅವಳ ಮೇಲೆ ತೀರ್ಸ್ಕೊತೀನಿ. ನಾನು ಹಿಂಗೆ ಬರ್ತೀನಿ. ಒಂದು ನಿಮಿಷ. ಬೇಬಿ, ಇವತ್ತು ಎಷ್ಟು ಪೀಸ್ಫುಲ್ಲಾಗಿ ನಿದ್ದೆ ಮಾಡ್ತಿದ್ಯಾ ಕಂದ. ನೀನು ನೆಮ್ಮದಿಗೋಸ್ಕರ ಈ ನಿನ್ನಮ್ಮಮ್ಮ ಏನು ಬೇಕಾದರೂ ಮಾಡ್ತಾಳೆ. ಬೇಬಿ, ನೀನು ಚಿಕ್ಕ ವಯಸ್ಸಲ್ಲಿ ಓದ್ತಿದ್ದ ಸ್ಕೂಲಲ್ಲಿ ಆಟ ಆಡುವಾಗ ಕಾಲಿಗೆ ಮುಳ್ಚುಚ್ಕೊಂತು ಅಂತ ನೀನು ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ ಇಡೀ ಸ್ಕೂಲನ್ನು ನಿನ್ನ ಟೀಚರ್ ಕೈಲೇ ಕ್ಲೀನ್ ಮಾಡಿಸಿದ್ದೆ. ನಿನ್ನ ಕಾಲಿಗೆ ಮುಳ್ಚುಚ್ಚಿದ್ದನ್ನೇ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ ಬೇಬಿ. ಅಂದಮೇಲೆ ನಿನ್ನ ಮನಸ್ಸಿಗೆ ಮುಳ್ಚುಚ್ಚೋದಕ್ಕೆ ನಾನು ಬಿಟ್ಬಿಡ್ತೀನಾ? ನೋ ಬೇಬಿ, ನೋ. ನಿನಗೆ ತೊಂದರೆ ಕೊಡೋರು ಯಾರೇ ಹಾಕಿದ್ರು ಸರಿ, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ರಿಷಿನ ನಿನ್ನ ಒಂದು ಮಾಡೋದಕ್ಕೆ ಮೊದಲು ಅವನಿಂದ ಆ ಕಮಲಿನ ದೂರ ಮಾಡಬೇಕು ಬೇಬಿ. ಅದಕ್ಕೆ ನಾನಿಟ್ಟ ಮೊದಲನೇ ಹೆಜ್ಜೆ ಸಕ್ಸಸ್ ಆಗಿದೆ ಬೇಬಿ. ಎಸ್ ಬೇಬಿ, ಇದರಿಂದ ಆ ಕಮಲಿಗೆ ಏನು ಏಟಾಗದೆ ತಪ್ಪಿಸ್ಕೋಬಹುದೇನೋ. ಆದರೆ ಈ ಕೆಲಸ ಮಾಡ್ತಿರೋದು ತಾರಾನೆ ಅಂತ ಅವಳು ಅನ್ಕೋತಾಳೆ. ಅಷ್ಟು ಸಾಕು ಬೇಬಿ, ಕಿಡಿ ಬೆಂಕಿ ಆಗೋಕ್ಕೆ.
ಡೋಂಟ್ ವರಿ ಬೇಬಿ, ನಾನು ನಿನ್ನ ಜೊತೆ ಇರೋವರೆಗೂ ಒಂದು ಸಣ್ಣ ಕಿಡಿ ಕೂಡ ನಿನಗೆ ಸೋಕೋದಿಲ್ಲ. ಸಿಗಾಕೊಂಡ್ಯಾ? ಸಿಂಗಲ್ ಹುಡುಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತೀಯಾ? ಹೋಗೋ. ಯಾರೇ ನೀನು? ಸೈಲೆಂಟ್ ಆಗಿ ಹೊಟ್ಟೋಗ್ಬಿಡು. ಅವರೆಲ್ಲ ಹೊಂಟೋದ್ರ? ಥ್ಯಾಂಕ್ಸ್ ಮೇಡಮ್, ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದ್ರಿ. ಕಮಲಿ, ನನ್ನವ್ವ ನಿನ್ನ ಈಟ್ ಹತ್ರದಿಂದ ನೋಡಿ ಮುಟ್ಟಿ ಮುದ್ದಾಡಿ 8 ದಿವಸ ಆಯ್ತವ್ವ. ಈಗ್ಲೇ ನಾನು ಬಾಯ್ಬಿಟ್ಟು ಕಮಲಿ ಅಂತ ಕೂಗಿ ನಿನ್ನ ತಪ್ಕೊಂಡ್ಬಿಡ್ಬೇಕು ಅನಿಸ್ತೈತೆ. ಈ ಹೊತ್ತಾಗೆ ಇಂಥ ಪರಿಸ್ಥಿತಿಲಿ ನಿನ್ನ ಭೇಟಿ ಆಯ್ತೀನಿ ಅಂತ ಮಾರವ ನಾಣ್ಯಗಳು ಗೊತ್ತಿರ್ಲಿಲ್ಲ. ಮಾಮ್, ಅಮ್ಮಮ್ಮ, ಏನಾಯ್ತು? 2 ದೃಷ್ಟಿ ಗೊಂಬೆಗಳು ದುರ್ಗುಡ್ಕೊಂಡು ನೋಡೋ ಹಾಗೆ ಬಂದು ನಿಂತಿದ್ದೀರಲ್ಲ, ಎದ್ದು ಕಣ್ ಬಿಡುವಾಗಲೇ ಬಂದು ನಿಂತ್ಕೋಬೇಕಾ? ಮಾಮ್, ವಾಟ್ ಹ್ಯಾಪೆಂಡ್? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಬೇಬಿ, ನಿನಗೆ ಒಂದು ಬ್ಯಾಡ್ ನ್ಯೂಸ್. ವಾಟ್? ನಿಮ್ಗಳ ಮುಖ ನೋಡಿ ಇನ್ನು 1 ನಿಮಿಷ ಆಗಿಲ್ಲ, ಅಷ್ಟು ಬೇಗ ಬ್ಯಾಡ್ ನ್ಯೂಸಾ? ಊರ್ಮಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನು ಹೇಗೆ ಮಾತಾಡ್ಬಿಟ್ರೆ ಪಾಪ ಬೇಬಿಗೆ ಬೇಜಾರಾಗೋದಿಲ್ವಾ? ಅಮ್ಮಮ್ಮ, ಏನು ಬ್ಯಾಡ್ ನ್ಯೂಸು? ಬೇಬಿ, ಅದು ಬ್ಯಾಡ್ ನ್ಯೂಸು ಅಂತ ಹೇಳೋದಕ್ಕಾಗಲ್ಲ, ಬಟ್ ಸ್ಟಿಲ್. ಅಮ್ಮಮ್ಮ ಪ್ಲೀಸ್, ನೀವಿನ್ನೂ ಟೆನ್ಷನ್ ಮಾಡ್ತಿದ್ದೀರಾ. ಅದೇನು ಅಂತ ಡೈರೆಕ್ಟ್ ಆಗಿ ಹೇಳಿ. ಅದೇ ಬೇಬಿ, ಶಂಭುನ ಶೂಟ್ ಮಾಡಿದ್ದ ಗನ್ನಲ್ಲಿ
ಬೇರೆ ಬುಲೆಟ್ ಇತ್ತು ಅನ್ನೋ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅಮ್ಮ, ಇದೆಲ್ಲ ಡೆಡ್ಲೈನ್ ಹತ್ರ ಇರುವಂಥ ಪ್ರಾಜೆಕ್ಟ್ಗಳು. ಇದನ್ನು ನಾಳೆ ಮುಗಿಸ್ಕೊಡ್ಲೇಬೇಕು. ಹಾಗಾದರೆ ಪ್ರಯಾರಿಟಿ ಅದಕ್ಕೆ ಇರಲಿ ಚಂದ್ರು. ಉಳಿದಿದ್ದು ಮೀಟಿಂಗ್ ಆದಮೇಲೆ ನೋಡೋಣ. ಸರಿ ಅಮ್ಮ. ಅಮ್ಮಮ್ಮ, ಏನು ಬೇಬಿ? ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಯಾಕೆ ಬೇಬಿ? ನಾನೇ ಮಾಡಿದ್ದು ಅಂತ ಅಜ್ಜಿ ಗೊತ್ತಾಗೋದ್ರೆ ಅಷ್ಟೇ. ಈ ಸಲ ಅಂತೂ ಮನೆಯಿಂದ ಆಚೆ ಹಾಕೋದಲ್ಲ, ನನ್ನ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಬೇಬಿ, ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನು ನೋಡ್ಕೋತೀನಿ. ಓಕೆ, ನಡಿ. ವಾವ್, ಹಲೋ. ಮೈ ಗಾಡ್, ಅಮ್ಮ, ಏನಾಯ್ತಮ್ಮ? ನಿನ್ನೆ ರಾತ್ರಿ ಲೇಡೀಸ್ ಫ್ರೀ ಹಾಸ್ಟೆಲಲ್ಲಿ ರೌಡೀಸ್ ಅಟ್ಯಾಕ್ ಮಾಡಿದ್ರಂತೆ ಚಂದ್ರು. ನಾನು ನೋಡ್ತೀನಿ. ತಾರಾ ಮೇಡಮ್, ತಾರಾ ಮೇಡಮ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಡಿ ಆಚೆ. ನಾನೇ ನಿಮ್ಮನ್ನ ನೋಡ್ಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಿ ಬಂದಿಲ್ಲ, ನ್ಯಾಯ ಕೇಳಕ್ ಬಂದೀವ್ನಿ. ನಿನ್ ಹತ್ರ ಮಾತಾಡಕ್ಕೂ ನನಗಿಷ್ಟ ಇಲ್ಲ. ಮೊನ್ನೆ ತಾನೇ ನಿನ್ನ ನಮ್ಮ ಮನೆಯಿಂದ ಆಚೆ ಹಾಕಿದ್ದೀನಿ, ನೆನ್ಪಿಲ್ವಾ? ಇನ್ಯಾವ ಮುಖ ಇಟ್ಕೊಂಡು ನಮ್ಮ ಮನೆ ಹೊಸಲು ದಾಟಿದ್ಯಾ? ಇದೇ ಪ್ರಶ್ನೆ ನಾನು ನಿಮಗೆ ಕೇಳಿದ್ರೆ ಹೆಂಗಿರ್ತೈತೆ ಮೇಡಮ್? ಕಮ್ಲಿ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಮನೆಯಿಂದ ಆಚೆ ಹಾಕಿದ ಸಮಾಧಾನ ಆಗದೆ ಅಲ್ಲೂರಾ ನೀವಿಂಥ ಕೆಲಸ ಮಾಡಿರೋದು? ಏನ್ ಮಾತಾಡ್ತಿದ್ಯಾ ನೀನು? ನಿಮ್ಮಬ್ಬ ಹಿಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಏನಿದು? ಇದನ್ ಯಾಕೆ ನನಗ್ ತೋರಿಸ್ತಿದ್ಯಾ? ಓ, ಆಟೋನ್ ಮರ್ವಾ ನಿಮ್ಗೆ? ಈ ಫೋಟೋದಾಗಿರೋದು ಯಾರು ಅಂತ ಗೊತ್ತಿಲ್ವಾ? ರಾಜು. ಇವನ್ ನಿಮ್ಮ ಮನೆಯಾಗ ಕೆಲಸ ಮಾಡೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿವ್ನಿ. ಮೇಡಮ್, CCTV ಫುಟೇಜಸ್ ತಂದಿದ್ದೀನಿ, ಹಾರ್ಡ್ ಡಿಸ್ಕಲ್ಲಿದೆ. ಸರಿ, ಲ್ಯಾಪ್ಟಾಪಲ್ಲಿ ಪ್ಲೇ ಮಾಡಿ. ಮೇಡಮ್, ಇದರಲ್ಲಿರೋ ಒಂದೊಂದು ವಿಡಿಯೋನು 5 ನಿಮಿಷ ಡ್ಯೂರೇಷನ್ ಇದೆ. ಓಕೆ, ನಾನೇ ಎಲ್ಲ ಪ್ಲೇ ಮಾಡಿ ನೋಡ್ತೀನಿ, ನೀವು ಆಗೋ ಕೆಲಸ ನೋಡಿ ಹೋಗಿ. ಓಕೆ ಮೇಡಮ್. ಅಯ್ಯಯ್ಯೋ, ಅನ್ಪೂರ್ಣನೇ ನೋಡ್ತೀನಿ ಅಂತ ಕೂತಿಗಳಲ್ಲ, ಈಗೇನ್ ಮಾಡೋದು? ದೇವ್ರೆ, ಲ್ಯಾಪ್ಟಾಪ್ ಆನ್ ಆಗ್ದಿರೋ ಹಾಗೆ ಮಾಡಪ್ಪ. ಅಲ್ಲಲ್ಲ, ಆ ಹಾರ್ಡ್ ಡಿಸ್ಕ್ ಕೆಟ್ಟು ಹೋಗುವಾಗ ಮಾಡಪ್ಪ. ಅಲ್ಲ ಅಲ್ಲ, ಆ ವಿಡಿಯೋನೇ ಡಿಲೀಟ್ ಆಗ್ಬಿಡ್ಬೇಕು. ಹಾಗ ಆಶೀರ್ವಾದ ಮಾಡಪ್ಪ, ಪ್ಲೀಸ್ ಪ್ಲೀಸ್.
ಅಲ್ಲ ರಿಷಿ ಅವರೇ, ನೀವು ಆ ಒರಿಜಿನಲ್ ಗನ್ನನ್ನೇ ಯಾಕೆ ತಗೊಂಡು ಹೋದ್ರಿ? ಹೇಳಿದ್ನಲ್ಲ ಸರ್, ಲಾಸ್ಟ್ ಮಿನಿಟಲ್ಲಿ ನಾಟಕ ಚೇಂಜಸ್ ಆಯಿತು, ಅರ್ಜೆಂಟಾಗಿ ಗನ್ ಬೇಕಾಯಿತು, ಅಥೆಂಟಿಕ್ ಆಗಿರುತ್ತೆ ಅಂತ ನಾನೇ ತಂದೆ. ನೀವು ಹೇಳೋ ಹಾಗೆ ನೀವು ತಂದಾಗ ಗನ್ನಲ್ಲಿ ಬುಲೆಟ್ ಇರಲಿಲ್ಲ ಅಲ್ವಾ? ಎಸ್ ಸರ್. ಹಾಗಾದರೆ ನಿಮ್ಮ ಪ್ರಕಾರ ಇದನ್ನ ಯಾರು ಮಾಡಿರ್ಬೋದು ಅಂತೀರಾ? ರಿಯಲಿ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಸರ್. ನನಗೆ ಗೊತ್ತಿದ್ರೆ ನಾನು ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗಿರ್ತಾ ಇದ್ದೆ? ನಾನೇ ಹೇಳ್ತಿದ್ನಲ್ಲ ಸರ್. ಲಾಯರ್ ಸರ್, ನೀವೆಷ್ಟೇ ಟ್ರೈ ಮಾಡಿದ್ರು ನಿಮಗೆ ಯಾವ ಕ್ಲೂನು ಸಿಗಲ್ಲ. ಯಾಕಂದ್ರೆ ಅವನ್ ಕಣ್ ಮುಂದೆನೆ ನಡೆದ್ರು ಇದ್ರ ಬಗ್ಗೆ ರಿಷಿಗೆ ಏನೂ ಗೊತ್ತಿಲ್ಲ. ಹಾ, ಇದನ್ನ ಕಂಡು ಹಿಡಿಯೋದಕ್ಕೆ ಒಂದು ದಾರಿ ಇದೆ. ಬೆಂಗಳೂರಿನಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಬುಲೆಟ್ ಮಾರೋದು ಇಬ್ರೇ. ಒಬ್ಬ ಬಸೀರ್ ಪಾಷಾ, ಇನ್ನೊಬ್ಬ ಸುಬ್ರಹ್ಮಣ್ಯ ಸ್ವಾಮಿ. ಪೊಲೀಸ್ನವರು ಖಂಡಿತ ಅವ್ರನ್ನ ಟ್ರ್ಯಾಕ್ ಮಾಡಿರ್ತಾರೆ. ಅವರಿಂದ ಈ ಸೀರೀಸ್ ಬುಲೆಟ್ನ ಯಾರು ತಗೊಂಡು ಹೋಗಿದ್ದಾರೆ ಅಂತ ವಿಚಾರಿಸಿದ್ರೆ ಗೊತ್ತಾಗತ್ತೆ. ಇವಳನ್ನ ಮುಗಿಸ್ಬಿಡ್ಬೇಕು ಅಂತ ನಾನು ಎಷ್ಟೇ ಕಷ್ಟಪಟ್ಟರು ಹೇಗಾದ್ರೂ ಒಂದಲ್ಲ ಒಂದು ರೂಪದಲ್ಲಿ ನನ್ನ ಕಣ್ಣು ಮುಂದೆನೆ ಓಡಾಡ್ತಿದ್ದಾಳಲ್ಲ ಇವಳು. ಅದು ನನ್ನ ಪ್ಲಾನ್ ಕೆಡಿಸ್ಬೇಕು ಅಂತಾನೆ ಆ ಜಾಗಕ್ಕೆ ಹೋಗಿದ್ದಾಳಲ್ಲ ಇವಳು. ನನಗೆ ಗೊತ್ತಿಲ್ಲದೆ ನನ್ನ ವಿರುದ್ಧ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾಳ. ಅಲ್ಲ, ಇವಳಲ್ಲಿಗೆ ಯಾಕೆ ಹೋದ್ಲು ಅಂತ ಆಮೇಲೆ ಕಂಡಿಡಿದ್ರಾಯ್ತು. ಮೊದಲು ಇದನ್ನ ಅನ್ಪೂರ್ಣ ನೋಡ್ದ ಹಾಗೆ ತಡಿಬೇಕು ಅಷ್ಟೇ. ಅಯ್ಯೋ ದೇವ್ರೆ, ಅನ್ಪೂರ್ಣ ಏನಾದ್ರೂ ಗೌರಿನ ಈ ವಿಡಿಯೋದಲ್ಲಿ ನೋಡ್ಬಿಟ್ರೆ? ಇಲ್ಲ, ಅದಕ್ಕೆ ಬಿಡಬಾರ್ದು. ಇದನ್ನ ಹೇಗಾದ್ರೂ ಮಾಡಿ ಡಿಲೀಟ್ ಮಾಡಬೇಕು. ಸರಿ, ಓಕೆ. ಅಯ್ಯೋ ದೇವ್ರೆ, ಅನ್ಪೂರ್ಣ ಬಂದೇ ಬಿಟ್ಲಲ್ಲಪ್ಪ. ಮುಗೀತು, ಎಲ್ಲ ಮುಗೀತು. ಎಷ್ಟು ವರ್ಷ ಏನಾಗಬಾರ್ದು ಅಂತ ನಾನು ಕಷ್ಟಪಟ್ಟಿದ್ನೋ ಅದು ಈಗ ಕಣ್ಣು ಮುಂದೆನೇ ಆಗೋ ಹಾಗಾಗಿದೆಯಲ್ಲಪ್ಪ.